ಮತ್ತೊಂದು ಲಾಗ್ಗೆ ಸ್ವಾಗತ. ಸೊ ಈ ಲಾಗಲ್ಲಿ ಏನು ಮಾಡೋಣ ಅಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ತಮ್ಮನೇಲಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ಎಲ್ಲಿ ಹೋಗ್ತಿದ್ದೀವಿ ಏನು ಮಾಡ್ತಿದ್ದೀವಿ ಅಂತ. ಇವತ್ತು ಹೋಗ್ತಿರೋದು ಒಂದು ದೇವಸ್ಥಾನಕ್ಕೆ. ಸೊ ಆ ದೇವಸ್ಥಾನ ಇರೋದು ಬಂದುಬಿಟ್ಟು ಹೊನ್ನಾವರದಲ್ಲಿ. ಹೆಸರು ಕರಿಕಾನನ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತ. ಸೊ ನಿಮಗೆ ವಾಯ್ಸ್ ಕೇಳಿಸ್ತಿದೆ ಅನಿಸ್ತಿದೆ, ಯಾಕಂದರೆ ನಾನು ಕೇಳಿಸ್ತಿದೆ ಅನ್ಸುತ್ತೆ, ಯಾಕಂದರೆ ನನ್ನ ಕಿವಿ ಕೇಳಿಸ್ತಾ ಇಲ್ಲ, ಬರೀ ಗಾಳಿ ಹೋಗ್ತಿದೆ. ನಿಮಗೆ ಐ ಗೆಸ್ ಕೇಳಿಸ್ತಿದೆ ಅನ್ಸುತ್ತೆ ಆಯ್ತಾ. ಅಣ್ಣವರು ಫಸ್ಟ್ ದಾರಿ ಬಿಟ್ಬಿಡೋಣ. ಇದು ಯಾವುದು ರಾಜ್ಯ ಪ್ರವಾಸ, ಇದು ಯಾವುದು ಉಡುಪಿ ಡಿಪೋ ಅಂತ, ಉಡುಪಿ ಡಿಸ್ಟಿಕ್ ಅನ್ಸುತ್ತೆ. ಸೊ ಇದು ಇದೆಲ್ಲ ಬೆಳಗ್ಗೆ ಬಿಟ್ಟವ್ರು ಅನ್ಸುತ್ತೆ, ಯಾಕಂದ್ರೆ ಸ್ಕೂಲ್ ಡ್ರೆಸ್ ಎಲ್ಲ ಇದ್ದಾರೆ ಇನ್ನ. ಸೊ ಆಲ್ಮೋಸ್ಟ್ ನಾವು ರೀಚ್ ಆಗಿದ್ದೀವಿ ಮುರುಡೇಶ್ವರ. ಇದು RNS ಹಾಸ್ಪಿಟಲ್, RNS ಕಾಲೇಜು ಎಲ್ಲ ಇಲ್ಲಿ ಬಂತಂತ ಹೇಳಿದ್ರೆ ನಾವು ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಇದು ದ್ವಾರ, ಇಲ್ಲಿ ದ್ವಾರ ಇದೆ, ಮುರುಡೇಶ್ವರ ದ್ವಾರ. ಐ ಗೆಸ್ ಸ್ಟಾಪ್ ಕೊಡ್ಬೇಕಾಗಿತ್ತಪ್ಪ. ಎಸ್ ಕೊಟ್ಟ ನೋಡಿ, ಅವನ್ನ ಸೀದಾ ಒಳಗೆ ಹೊಡೆದ. ಮುರುಡೇಶ್ವರಕ್ಕೆ ನೀವು ಪ್ರವಾಸ ಹೋಗ್ತಿದಾರಂತ ಹೇಳಿ ಮುರುಡೇಶ್ವರಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ಯಾವ ಥರ ಪ್ರವಾಸ ಆಗುತ್ತೆ? ನಾನು ಆಲ್ರೆಡಿ ಮುರುಡೇಶ್ವರಕ್ಕೆ ಹೋಗಿದ್ದೀನಿ. ಸೊ ಟೈಮ್ ಆಗ್ತಿದೆ, ಹಾಗಾಗಿ ಪುಷ್ ಮುರುಡೇಶ್ವರ. ಆಮೇಲೆ ನೋಡಿದ್ರೆ ಟೈಮ್ ಇದೆ, ಬರೋಣ. ಸೊ ಐ ಗೆಸ್ ಇಲ್ಲಿ ಅರೌಂಡ್ 25 ಕಿಲೋಮೀಟರ್ಸ್ ಇದೆ ಇಲ್ಲಿಂದ, 25 to 26 ಇದೆ. ನೋಡೋಣ. ಹೊನ್ನಾವರ ಬಂದ್ಬಿಟ್ಟು 24 ಕಿಲೋಮೀಟರ್ ಇದೆ ಆಯ್ತಾ. ಹೊನ್ನಾವರ 24 ಅಂತ ಹೇಳಿದ್ರೆ ಹೊನ್ನಾವರದಿಂದ ಬಂದ್ಬಿಟ್ಟು 15 ಕಿಲೋಮೀಟರ್ ಇದೆ. ಸೊ ಇದು ಬಂದ್ಬಿಟ್ಟು ಅರೌಂಡ್ ರೂಟಲ್ಲಿ ಇರೋದು. ಈಗ ನಾರ್ಮಲ್ ಆಗಿ 2 ರೂಟ್ ಇರುತ್ತೆ. ನಾರ್ಮಲ್ ಆಗಿ ಒಂದು 2 ರೂಟ್ ಇದೆ. ಒಂದು ಕೇರ್ಸಪ್ಪ ಹೋಗೋ ರೋಡ್. ಸೊ ಕೇರ್ಸಪ್ಪ ರೋಡ್ ಅಲ್ಲ. ಸೊ ಇಲ್ಲಿ ಈ ಕಡೆ ನಮ್ಮ ಹೊನ್ನಾವರ ಭಟ್ಕಳವ್ರವ್ರಿಗೆ ಗೊತ್ತಿರುತ್ತೆ, ಈ RTO ಹೊನ್ನಾವರ RTO ಇರೋ ಜಾಗ. ಸೊ ಹೊನ್ನಾವರ RTO ಜಾಗಕ್ಕೆ ಆ ರೋಡಲ್ಲಿ, ಹೊನ್ನಾವರ RTO ಇದೆಯಲ್ಲ, ಆ ರೋಡಲ್ಲಿ ಸಿಗಲ್ಲ, ಅದೇ ರೋಡಲ್ಲಿ ಹೋಗ್ಬೇಕು. ಸಿಗೋಣ. ಆಲ್ರೆಡಿ ನಾನು 70 ಮೇಲೆ ಕ್ರೂಸಿಂಗಲ್ಲಿದ್ದೀನಿ. ನಮ್ಮ ಸ್ಪ್ಲೆಂಡರ್ ಏನು ಕೊಡಲ್ಲ ಸ್ಟಿಲ್. ಸೊ ಹೈವೇ ಆಲ್ಮೋಸ್ಟ್ ಒಂಚೂರು ಕ್ರೌಡ್ ಆಗಿರುತ್ತೆ ಬೆಳಿಗ್ಗೆ ಟೈಮಲ್ಲಿ, ಯಾಕಂದ್ರೆ ಕಾಲೇಜ್ ಹೋಗೋರು, ಕೆಲ್ಸಕ್ಕೆ ಹೋಗೋರು ಆಲ್ಮೋಸ್ಟ್ ಎಲ್ಲ ಈ ರೋಡಲ್ಲಿ ಇರ್ತಾರೆ. ಹಂಗಾಗಿ ಈ ರೋಡ್ ಒಂಚೂರು ಕ್ರೌಡ್ ಆಗಿರುತ್ತೆ. ಅದ್ಬಿಟ್ರೆ ಮತ್ತೇನಿಲ್ಲ. ನೀವೇನಾದ್ರೂ ಟ್ರಾವೆಲಿಂಗ್ ಲಾಂಗ್ ಟ್ರಾವೆಲ್ ಮಾಡ್ತೀರ ಅಂತ ಹೇಳಿದ್ರೆ ಈ ರೋಡಲ್ಲಿ ನೈಟ್ ಟೈಮ್ ಬೆಸ್ಟ್ ಟೈಮ್. ಇಲ್ಲಿಂದ 1 4 ಇರಲ್ಲ, ಇದ್ರೆ ಲಾರಿ ಅಷ್ಟೇ ಇರೋದು. ನೈಟ್ ಬಸ್ಸಸ್ ಲಾರಿ ಅಷ್ಟೇ ಇರೋದು ಈ ರೋಡಲ್ಲಿ, ಮತ್ತೆ ಏನೂ ಇರಲ್ಲ. ಹವ್ಯಕ ಸ್ವಭಾವನ. ಸೊ ನಾನು ಆಲ್ರೆಡಿ ಒಂದು ಲಾಗ್ ಬಿಟ್ಟಿದ್ದೀನಿ ಅನ್ಸುತ್ತೆ ಇದ್ರದ್ದು, ಮುರುಡೇಶ್ವರ ಬೀಚ್ ಸೈಡ್ ಅಲ್ಲಿ. ಸೊ ಯಾರು ನೋಡಿದಂದ್ರೆ ಇಲ್ಲಿ ನೋಡ್ಬೋದು, KSRT ಬಸ್ ಸ್ಟ್ಯಾಂಡ್ ಆಗಿದೆ. ಇದು ನಿಜವಾಗ್ಲೂ ಬೆಂಗಳೂರು ಗಾಡಿ ಇದೆಲ್ಲ. ಸೊ ಬೆಂಗಳೂರಿಂದ ಬರುವಂತ ಬೆಂಗಳೂರಿಂದ ಮುರುಡೇಶ್ವರಕ್ಕೆ ಬರ್ತಲ್ಲ ಐರಾವತದ್ದು. ಸೊ ಐರಾವತ ಎಲ್ಲ ಸ್ಟಾಪಿಂಗ್ ಇಲ್ಲೇ ಮಾಡ್ತಾರೆ. ಸೊ ಯೂಶಲಿ ಅದು ಭಟ್ಕಳಕ್ಕೆ ಹೋಗ್ಬೇಕು, ಭಟ್ಕಳ ಡಿಪೋರ್ಗೆ ಹೋಗ್ತಿತ್ತು. ಇವಾಗ ಅದನ್ನ ಇಲ್ಲೇ ಸ್ಟಾಪ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಐ ಗೆಸ್ ಫ್ಯೂಲಿಂಗು ಆಲ್ರೆಡಿ ಫಿಲ್ ಆಗಿರುತ್ತೆ, ಇಲ್ಲ ಕುಂದಾಪುರ ಮಾಡ್ತಾರೆ ಗೊತ್ತಿಲ್ಲ. ಬಟ್ ಪಿಕಪ್ ಎಲ್ಲ ಇಲ್ಲೇ, ಅಂದ್ರೆ ಅವರು ರೆಸ್ಟ್ ಎಲ್ಲ ಇಲ್ಲೇ ಮಾಡ್ತಾರೆ. ಮತ್ತೊಂದು ಯಾವುದೋ ಸ್ಕೂಲ್ ಬಸ್, ಮಹಾಲಕ್ಷ್ಮಿ. ಸರಕಾರಿ ಪದವಿ ಪೂರ್ವ ಕಾಲೇಜು ಏನೋ ಕೇರಿ ಅಂತ ಇದೆ. ಕೇರಿ ಕುಶಾಲ್ ನಗರ, ಮಡಿಕೇರಿ ಅವರು. ಮಡಿಕೇರಿ ಕೊಡಗು ಜಿಲ್ಲೆ. ಪದವಿ ಪೂರ್ವ ಅಂತ ಹೇಳಿದ್ರೆ 10th ತನಕ. ಎಸ್ 10th. ಹೊನ್ನಾವರ ಇನ್ನ 17, ಬಂದ್ಮೇಲೆ 720. ಆಮೇಲೆ ಬಂದ್ಮೇಲೆ ಹೋಗಲ್ಲ, 17 ಕಿಲೋಮೀಟರ್ ಹೋಗ್ಬೇಕ.
ಹೇಳಿದ್ದಷ್ಟು ನಮ್ಮ ಕ್ರೂಸಿಗೆ ಒಳ್ಳೆ ಆಗುತ್ತೆ. ಏನ್ ಸ್ಪ್ಲೆಂಡರ್ನ 70 ನಮ್ಗೆ ಎವರೇಜ್ ಎಷ್ಟು ಸಿಗ್ಬೋದು? ಸಿಗಲ್ಲ. ಅದು ಜಸ್ಟ್ ನಮ್ಗೆ ಎವರೇಜ್ ನಾರ್ಮಲ್ ಆಗಿ ಅರೌಂಡ್ ಒಂದು 55 to 60 ಕೊಡುತ್ತೆ ಸ್ಪ್ಲೆಂಡರು. ಇವತ್ತು ಯಾಕೋ ಅಷ್ಟು ಕೊಡೋದು ಡೌಟ್ ಅನ್ಸ್ತಿದೆ. ನೋಡೋಣ, ಯಾಕಂದ್ರೆ ಒಂದು 200 ರೂಪಾಯಿ ಪೆಟ್ರೋಲ್ ಹಾಕ್ಸಿದೀನಿ. 200 ಇಸ್ ಮೋರ್ ಇನಫ್. ಯಾವ ಬಸ್ ಈ ತರ ಓಡುತ್ತಿದೆ ನನಗೆ. ಇದು ಕೇರ್ ಗಾಡಿ ತಾನೆ? ಕೇರ್ ಗಾಡಿ ಅಲ್ಲೇ ಹತ್ರ. ಸೊ ನೆಕ್ಸ್ಟ್ ಟೈಮ್ ಐ ಗೆಸ್ ನಿಮ್ಗೆ ಫುಲ್ ನಾಯ್ಸ್ ಕೇಳಿಸ್ತೀನಿ ಸಿಗುತ್ತೆ. ಯಾಕಂದ್ರೆ ನನಗೆ ಇಲ್ಲಿ ಮೈಕ್ ಸಿಂಬಲ್ ಬರ್ತಿದೆ, ಫುಲ್ ನಾಯ್ಸ್ ಕಾಣಿಸ್ತಿದೆ, ಕೇಳಿಸ್ತಿದೆ ಅನ್ಸುತ್ತೆ. ಸೊ ನಾನೇನ್ ಮಾಡ್ತೀನಿ ಇವಾಗ ಮುಂದೆ ಹೋಗಿ ಮೈಕ್ನ ಕಿತ್ತಾಕ್ತೀನಿ. ಯಾಕಂತ ಹೇಳಿದ್ರೆ ಆಲ್ರೆಡಿ ಅವ್ರು ಇನ್ಬಿಲ್ಟ್ ಮೈಕ್ ಸೌಂಡ್ ಸಿಸ್ಟಮ್ ಸೌಂಡ್ ರಿಮೂವಲ್ ಇರೋದ್ರಿಂದ ಡಿಜೆ ಅಲ್ಲಿ ಮತ್ತೆ ನಾನು ಯಾಕೆ ಯೂಸ್ ಮಾಡಲಿ ಸುಮ್ಮನೆ. ಅಣ್ಣ ಏನಣ್ಣ ನೋಡ್ಕೊಬಾರಣ, ಸುಮ್ಮನೆ ನುಗ್ಸ್ತಾನೆ. ಹದಿನಾಲ್ಕು ಯಾರು ಎಲ್ಲಿಂದೋ ಬರ್ತಾರೋ ಇವರೆಲ್ಲ. ಒಂದು ಸಲ ಹೇಳ್ಬಿಟ್ಟ
ಕ್ವಾಂಟಮ್ ಥಿಯರಿಗೆ ಅಂತ ಕಾಂಪ್ಲೆಕ್ಸ್ ಯಾವುದೋ ಡಿಪೋ ಗಾಡಿ ಯಾವುದೋ ಡಿಪೋ ಮೆಡಿಕಲ್ ಯಾರು ಬರುತ್ತೆ ನಮಗೆ ಇದೆ ಹೋಗೋಣ ಯಾವುದು ಸಿಗುತ್ತೆ ಯಾವುದು ಕೂಡ ಇವಾಗ ನಾವು ಎಂಟರ್ ಒನ್ ಆಫ್ ದ ಲಾಂಗೆಸ್ಟ್ ಡಿಸ್ಟೆನ್ಸ್ ಅಂತ ಹೇಳ್ಬೋದು. ಇಡೀ ಕರ್ನಾಟಕದಲ್ಲಿ ನನಗೆ ಗೊತ್ತಿಲ್ಲ, ಈ ಕಡೆಯಿಂದ ಶರಾವತಿಗೆ ಇಲ್ಲಿ ಇರೋಣಲ್ಲ, ಮುಂದಿದೆ ಅಂದರೆ ಈ ಕಡೆ ನೀವೇನು ಸಣ್ಣ ಸಣ್ಣ ದುಡ್ಡು ಅದೆಲ್ಲ ಮ್ಯಾಂಗ್ರೋವ್ ಫಾರೆಸ್ಟ್. ಯಾವುದು ನೀವು ದ್ವೀಪ ಅಂತ ಗೊತ್ತಿಲ್ಲ, ಮ್ಯಾಂಗ್ರೋವ್ ಫಾರೆಸ್ಟ್ ದ್ವೀಪ ಬಟ್ ಇದು ಮ್ಯಾಂಗ್ರೋವ್ ಫಾರೆಸ್ಟ್. ಸೊ ಇದು ಪ್ಯಾರಲಲ್ ಆಗಿ ಪ್ಯಾರಲಲ್ ಆಗಿ ರೈಲ್ವೆ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ರೈಲ್ವೆ ಬರುತ್ತೆ. ಆಲ್ಮೋಸ್ಟ್ 200 ಆಕ್ಸಿಡೆಂಟ್ ಆಗಿದೆ. ಟೀಮ್ ಬಂದರೆ ಹೋಗ್ಬೋದು. ಹೋಟೆಲ್ ಸಿಗುತ್ತೆ. ಎಷ್ಟಕ್ಕೆ SRTC ಏನು ಮಾಡ್ತಿರೋದು, SRTC ಏನು ಮಾಡ್ತಿರೋದು ರೇರೆಸ್ಟ್ ಸೈಟ್. ಓಕೆ ಸರ್ ಸರ್ ಲೆಫ್ಟ್ ಆದರೆ ಗೌರ್ಮೆಂಟ್ ಲೆಫ್ಟ್ ಆದರೆ ಬಂದ್ಬಿಟ್ಟು 12 ಕೋಟಿ ಆಯಿತಾ, ಆಲ್ಮೋಸ್ಟ್ 15 ಕೋಟಿ.
ಕುಂದಾಪುರ ತನಕ ಸಖತ್ತಿದೆ ಆಯಿತಾ, ತನಕ ಸಖತ್ತಾಗಿ ಇದೆ. ಆದರೆ ಈಗ ಅಲ್ಲಲ್ಲಿ ಕಟಿಂಗ್ಸು ಕುಂದಾಪುರದಿಂದ ಮಂಗಳೂರು ತನಕ ಅದೊಂದು ಒಂದು ವೇ ಬಿಟ್ಬಿಟ್ಟು ನಮಗೆಲ್ಲ ಕಡೆ ಸಖತ್ತಾಗಿದೆ. ಒಂದು ಕಡೆ ಸಂತಕಟ್ಟೆ ಹತ್ರ ಅಷ್ಟೇ ಅಂತ ಕಷ್ಟ ಮಾಡಿದ್ದಾರೆ, ಅದೊಂದು ಬಿಟ್ಟರೆ ನಮಗೆ ಎಲ್ಲ ಕಡೆ ಸಖತ್ತಾಗಿದೆ. ಇಲ್ಲಿ ಪ್ರತಿ ಡಿಸ್ಟ್ರಿಕ್ಟ್ ಎಂಟ್ರೆನ್ಸ್ ಕಾಲೇಜ್ ಎಂಟ್ರೆನ್ಸ್ ಇರಲ್ಲ ಇಲ್ಲಿ ಇದು ಬಂದ್ಬಿಟ್ಟು ಒಂದು ಟೆಂಪ್ ಆಯ್ತಲ್ಲ, ಸೊ ಟೆಂಪ್ ಅದು ಬಂದ್ಬಿಟ್ಟು ದೇವ್ರ ಮುಳುಗಾಗಿಲ್ಲ ಸಾವಿರ ಮುಳುಗಾಗಿಲ್ಲ ಮತ್ತು ಕೋಲಾರ ಮುಳುಗಾಗಿಲ್ಲ ನಾನೇ ತಪ್ಪು ಆಗಲ್ಲ. ಇಲ್ಲಿಂದ 15 ಕಿಲೋಮೀಟರ್ ಮ್ಯಾಪ್ ಹಾಕಿಲ್ಲ, ನಾವು ಇನ್ನೂ ಒಂದ್ಸಲನೂ ಬಂದಿಲ್ಲ. ಯಾಕಂದರೆ ಆರ್ ಟಿ ಒ ತನಕ ನಾನು ಹೋಗಿದ್ದೆ, ಆರ್ ಟಿ ಒ ತನಕ ನಾನು ಹೋಗಿದ್ದೀನಿ, ಅದಕ್ಕೋಸ್ಕರ ನಾನು ಮ್ಯಾಪ್ ಹಾಕಿಲ್ಲ. ಇಲ್ಲಿ ತನಕ ಗೊತ್ತು ಇದು ಕುಂಟ ರೋಡ್ ಆಯಿತಾ, ಕುಂಟ ಅಂತಲ್ಲ ಕುಂಟ ರೋಡ್ ಆರ್ ಟಿ ಒ ರೋಡ್ ಇದೆ, ಜನ ಇರ್ತಾರೆ, ಬೈಕ್ ಇದೆ, ಲಾಂಗ್ ಇರ್ತಾರೆ, ರೇಡಿಯೋ ತನಕ ಇಲ್ಲಿಂದ ರೇಡಿಯೋ ತನಕ ಎಷ್ಟು ಬೇಕು ಟ್ರೈನ್ ಸ್ಪೆಂಡರ್ ನಾನು ಒಬ್ಬನೇ ಇದ್ದೀನಿ, ಓಕೆ. ಇನ್ನೇನಾದರೂ 2-3 ಜನ ಇದ್ದರೆ ಕಷ್ಟ ಆಗ್ತದೆ. ಟೈಮಿಂಗ್ ನೋಡಂತಾರೆ, ಆ ಥರ ಟೈಮಿಂಗ್ ಹೊಡಿತಾರೆ. ಹಂಗಾಗಿ ಇದು ಬಂದುಬಿಟ್ಟು ನೋಡ್ತಿರ್ಬೋದು ಇದೆ 4 ಕಲರು ಹೆಂಗಿರುತ್ತೆ ಆರ್ ಟಿ ಒ ಹೋಗ್ಬೇಕಂದ್ರೆ ಹಿಂಗೆ ಹೋಗೋದು, ಆರ್ ಅಂಗಡಿ ಹೋಗ್ಬೇಕಂದ್ರೆ ಹಿಂಗೆ ಹೋಗಲ್ಲ. ಇದು ನಾರ್ಮಲ್ ಆಗಿ ನೋಡಿಲ್ಲ.
ನಿಜವಾಗ್ಲೂ ಈ ರೂಟಲ್ಲಿ ಮಳೆಗಾಲದಲ್ಲಿ ಬರ್ಬೋದು. ಆದರೆ ಮಳೆಗಾಲದಲ್ಲಿ ಟೈಮ್ ಇರಲಿಲ್ಲ. ಮಳೆಗಾಲದಲ್ಲಿ ಆಲ್ರೆಡಿ ನಾವು ಒಂದು ಕವರ್ ಮಾಡಿದ್ವಿ. ನೀವು ನೋಡಿ ಕಮೆಂಟಲ್ಲಿ ಯಾರು ಕವರ್ ಮಾಡ್ತೀವಿ ಮಳೆಗಾಲ ಆಲ್ರೆಡಿ ಅಪ್ಲೋಡ್ ಆಗಿರುತ್ತೆ ವೀಡಿಯೋ. ಅರೌಂಡ್ 5 ಕಿಲೋಮೀಟರ್. ಇಲ್ಲಿಂದ ಅರೌಂಡ್ 10 ಕಿಲೋಮೀಟರ್ ಇದೆ. ಅರಣ್ಯದಿಂದ 5 ಕಿಲೋಮೀಟ್ರು, ಇಲ್ಲಿಂದ ಅರಣ್ಯಗಡೆ 5 ಕಿಲೋಮೀಟರ್. ಸೊ ಟೋಟಲ್ ಒಂದು 10 ಕಿಲೋಮೀಟರ್ ನೀಡಿ. ಈ ರೂಟಲ್ಲಿ ಆಲ್ಮೋಸ್ಟ್ ಎಲ್ಲ ಇಲ್ಲಿ ಕಲ್ಲೇರಿ ಕಲ್ಪಾರಿ ರೋಡೇ ಜಾಸ್ತಿ. ಮೊದಲು ಹಾಕ್ತಾರೆ. ಮ್ಯಾಪ್ 5 ನಿಮಿಷ ಸೈಡ್ ಹಾಕಿದೆ ಗಾಡಿ. ಗಾಡಿ ರೆಸ್ಟ್ ಕೊಡೋಣ. ಮೇಜರಾಗಿ ಇದೇನು ರೈಡಿಂಗ್ ಒಂದೇ ಥರ 6 ಕಿಲೋಮೀಟರ್. ಸೊ ಇಲ್ಲಿ ತನಕ ಒಂಚೂರು ಬಿಸಿ ಗಾಳಿ ಬಿಟ್ಟಿತ್ತಲ್ಲ, ಜಾಸ್ತಿ ಫೀಲ್ ಆಗ್ತಿರಲಿಲ್ಲ. ಯಾಕಂದರೆ ವೀಡಿಯೋ ಆಗ್ತಿದೆ ಕರೆಕ್ಟ್ ಫೀಲ್ ಆಗ್ತಿದೆ. ನಾನು ಟೀ ಶರ್ಟ್ ಹಾಕೊಂಡಿದ್ದೀನಿ. ಮುಂದೆ ಹೇಗಿರುತ್ತೋ ಗೊತ್ತಿಲ್ಲ. ಸದ್ಯಕ್ಕೆ ಏನೋ ಒಂದು ಕಸ್ಟಮರ್ಸ್ಗೆ ರೋಡ್ ನನಗೆ ಗೊತ್ತಿರೋಂಗೆ ಇದು 1 ಗಂಟೆ ಕ್ಲೋಸ್ ಆಗುತ್ತೆ ಅನ್ಸುತ್ತೆ. ಬೆಳಗ್ಗೆ 7 ಗಂಟೆಯಿಂದ 1 ಗಂಟೆ, ಆಮೇಲೆ 3 ಗಂಟೆಗೆ ಹೋಗ್ತಾನೆ. ಸಂಜೆ ಅಂದರೆ ಒಳ್ಳೆ ಟೈಮ್ ಆಗುತ್ತೆ. ಯಾಕಂದರೆ ಸಂಜೆ ಸನ್ಸೆಟ್ ನೋಡೋಕ್ಕೆ ಸನ್ಸೆಟ್ ಆಲ್ಮೋಸ್ಟ್ ಕಾಡು ಎಲ್ಲೂ ಕನೆಕ್ಟ್ ಆಗಲ್ಲ. ಯಾಕಂದರೆ ಅದನ್ನ ಲಾಸ್ಟ್ ಅದಕ್ಕೂ ಮುರಿದೇನು ಕನೆಕ್ಟ್ ಆಗಲ್ಲ. ಡಬ್ಬು ಕನೆಕ್ಟ್ ಆಗಲ್ಲ. ಆ ಕಡೆ ಇಂಥದ್ದು ಓಡಿದ್ರು, ಆ ಕಡೆ ಸುತ್ತಿಗೂ ಆಡಲು ಇವತ್ತು ಸೋಮವಾರ ಎಷ್ಟು ಇರ್ತಾರೆ ನನಗೂ ಗೊತ್ತಿಲ್ಲ. ಗೊತ್ತಾಗಿಲ್ಲ ಸತ್ಯಗಳು ಯಾವ್ದು ಆಟದ ಅಂತ. ಯಾಕಂದರೆ 2 ಕಿಲೋಮೀಟರ್ ಕಳಿಸಿದ್ದಾರೆ. ಎದುರೇ
ಕಳ್ಸೋಣ. ಹೊಸಕೋಡು ಜಲಪಾತ ಅಲ್ಲೆಲ್ಲ ಬೇಡ. ಹುಡುಗಿಯರು ಬಂಗಾರನಲ್ಲಿ ಈ ರೋಡಲ್ಲಿ ಬರುತ್ತೆ. ನಾವು ಹೋಗೋದಾಗಿರೋದು ಮಹಾಭಾರತ ಮುಖಂಡ್ರೂ ಹೋಗ್ಬೇಕು. ಗೊತ್ತಿರ್ಬೋದು ಕರಿ ಖಾನಲ್ಲ ಅಂದರೆ ಅರ್ಥ ಕತ್ಲೆ ಖಾನ್ ಅಂತ ಅರ್ಥ. ಕರಿ ಅಂತ ಸ್ವಲ್ಪ ಕತ್ಲೆ ಖಾನ್ ಅಂತ ಕರಿ ಖಾನ್ ಬೇಕಾದ್ರೆ ಈ ಕರಿ ಖಾನ್ ನಮ್ಮ ದೇವರ ಇಲ್ಲಿಂದ ದೇವಸ್ಥಾನ 4 ಕಿಲೋಮೀಟರ್. ನನಗೆ ಗೊತ್ತಿರೋಂಗೆ ಆ ರೋಡ್ ಸೀದಾ ತುಂಬ ಆ ಥರ ಹೈವೇಗಿನ ಟಚ್ ಆಗುತ್ತೆ, ರೋಡ್ಗಿನ ಟಚ್ ಆಗುತ್ತೆ. ಯಾಕಂದರೆ ಕೋಟೆ ಸಹ ಇದೆ ಯಾವ ಗಾಡಿ ಸಿಗ್ತಿಲ್ಲ. ಯಾವುದೇ ರೋಡ್ ಬರುತ್ತೆ ನಮ್ದು ಆಫ್ ರೋಡಿಂಗಲ್ಲ. ಫುಲ್ಲು ಎತ್ತು ಎತ್ತು ಓ ಕಾಡ್ಕೊಳ್ಳಿ ಜೊತೆಗೆ ಅರೌಂಡ್ ಒಂದೂವರೆ ವರ್ಷ ಆಯಿತು ರೋಡ್ ಹಾಕಿ. ಓಕೆ ಮತ್ತೆ ಇದರಿಂದ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಮಾಡೋದು. ನೈಟ್ ಎಲ್ಲ ಬಂದರೆ ಭಾರಿ ಇರ್ತದೆ. ಯಾಕಂದರೆ ನಾವು ಒಬ್ಬನೇ ನೋಡಿ ನನಗೆ ಅರೌಂಡ್ 2 ಕಿಲೋಮೀಟ್ರ್ ಬಂದ ಒಂದು ಗಾಡಿ ಸಿಗಲಿಲ್ಲ ನನಗೆ. ಗೊತ್ತಿಲ್ಲ ನಾನು ಹೋಗೋ ತನಕ ಸಿಗುತ್ತಾ ಇಲ್ವೋ ನನಗೆ ಗೊತ್ತಿಲ್ಲ, ಅದು ಗೊತ್ತಿಲ್ಲ. ನೋಡ್ಬೋದು ಹಿಂಗಿದೆ ಸೊ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ.
ಎಸ್ ಬರ್ತೈತೆ ನೋಡೋಣ ಇವಾಗ ಇನ್ನೂ ಸ್ವಲ್ಪ ಸೊಕ್ಕು ಅದು ಹಂಗೆ ಅಂತ ಪಶ್ಚಿಮ ಘಟ್ಟಗಳ ಸಾಲು. ಇನ್ನೂ 2.5 ಕಿಲೋಮೀಟ್ರ್ ಹೋಗ್ಬೇಕು. ಎಸ್ ಇಲ್ಲಿ ಗುಡ್ಡ ಕಷ್ಟ ಆಗಿರ್ಬೇಕು. ಮೇಲಂತ ಕಾಣಿಸುತ್ತೆ ಆದರೆ ಗೊತ್ತಿಲ್ಲ, ದೇವಸ್ಥಾನನೇ ಕಾಣಿಸ್ತಾ ಇಲ್ಲ ಎಲ್ಲ ಅಂತ. ಅಟ್ಲೀಸ್ಟ್ ಟಾಪಲ್ಲಂತೂ ಇದೆ, ಅದು ಮಾತ್ರ ಫಿಕ್ಸ್. ನಾನು ಟಾಪಲ್ಲಿದೆ, ಫೋಟೋಸ್ ನೋಡಿದ್ದೀನಿ ನಾನು. ಟಾಪಲ್ಲಿ ಇರ್ಬೋದು ಕಾಣಿಸ್ತಾ ಇಲ್ಲ. ಒಂದು ಖುಷಿ ಅಂತ ಹೇಳಿದ್ರೆ ಬರೋ ಕಿಲೋಮೀಟ್ರಲ್ಲಿ ಬರ್ಬೋದು. ಕಾರ್ ಹೋಗುತ್ತೆ ತೊಂದರೆ ಇಲ್ಲ. ಕಾರ್ ಹೋಗ್ತಿರೋ ಬಸ್ ಇದೆ ಒಂದೆರಡು ಕಟ್ ಇದೆಲ್ಲ ಆಗಲ್ಲ, 2-3 ಕಟ್ಟೆಲ್ಲ ಆಗಲ್ಲ ಬಸ್. ಸಿಟಿ ನೋಡಬೇಕು, ಅದು ಡೌಟ್. ಸಿಟಿಗೆ ಬಂದು ಮಾಡ್ತಾರೆ. ಇದಕ್ಕೆ ಒಂದು ಸಲ ಕಾರ್ ಬಂದುಬಿಟ್ರೆ ಏನು ಗೊತ್ತಿಲ್ಲ, ಇದು ಒಂಥರ ಈ ಶೇಪಲ್ಲಿದೆ, ಗೊತ್ತಾಗಲ್ಲ.
ಇದು ದೇವಸ್ಥಾನದ ಎಂಟ್ರೆನ್ಸ್ ಅನಿಸುತ್ತೆ ಇನ್ನೂ ನನಗೂ ಗೊತ್ತಿಲ್ಲ ಕರೆಕ್ಟಾಗಿ. ಸೊ ಇಲ್ಲಿ ನೋಡ್ಬೋದು ನೀರನ್ನು ಮಿತವಾಗಿ ಬಳಸಿ ಅಂತಲೂ ಇದೆ. ಬಟ್ ಈ ವ್ಯೂ ನೋಡಿ ಅಲ್ಟಿಮೇಟ್. ನೋಡ್ಬೋದು ಹೆಂಗಿದೆ ಅಂತ. ಎಲ್ಲ ಕಾಡು ಹೆಂಗಿದೆ ಅಂದರೆ ಗಿರಿ ಫುಲ್ ಸ್ಟೀಪ್ ಇದು. ನಾವು ಬೆಳಿಗ್ಗೆ ಹತ್ಕೊಂಡಿದ್ದು ಇಲ್ಲಿ ಈ ರೂಟಲ್ಲೇ ನಾವು ಹತ್ಕೊಂಡ್ಬಂದಿದ್ದೀವಿ. ಇವಾಗಿಂದ ತೊಗೊಂಡಿದ್ದೆ ರೂಟಲ್ಲಿ. ಸೊ ದೇವಸ್ಥಾನಕ್ಕೆ ಹೋಗಿ ಬಂದಾಯಿತು. ರೆಕಾರ್ಡ್ ಮಾಡೋಂಗಿಲ್ಲ ದೇವಸ್ಥಾನದಲ್ಲಿ, ಹಾಗಾಗಿ ರೆಕಾರ್ಡಿಂಗ್ ಏನಾಗಿಲ್ಲ. ನಾನು ಫೋಟೋ ಹಾಕ್ತೀನಿ ಬೇಕಾದ್ರೆ ಆಯಿತಾ. ಸೊ ಇವಾಗ ನಾವು ಹೋಗೋಣ. ಇಲ್ಲೊಂದು ಶಂಭುಲಿಂಗೇಶ್ವರ ದೇವಸ್ಥಾನ ಅಂತ ಇದೆ ಆಯಿತಾ, ಅಲ್ಲಿ ಹೋಗೋಣ. ಇಲ್ಲಿಂದ 1 ಕಿಲೋಮೀಟ್ರ್ ಆಗುತ್ತಂತ. ಸೊ ಇದು ಬಂದುಬಿಟ್ಟು ದೇವಸ್ಥಾನ. ಹೀಗೆ ಮುಂದೆ ಹೋಗಿ ಲೆಫ್ಟ್ಗೆ ಹೋಗ್ಬೇಕು, ರೈಟ್ಗೆ ಹೋಗ್ಬೇಕು. ಇವಾಗ ಶಂಭುಲಿಂಗೇಶ್ವರ ದೇವಸ್ಥಾನಕ್ಕೆ ಇಲ್ಲಿಂದ ಹೋಗಬೇಕು. ಗಾಡಿ ಹೋಗುತ್ತೆ ಅನಿಸುತ್ತೆ. ನಾವು ಗಾಡಿ ತಗೋಬೋದ್ಬೇಡ, ನಡ್ಕೋಗೋಣ. ನಮ್ಮ ಗಾಡಿನ ಇಲ್ಲೇ ಪಾರ್ಕ್ ಮಾಡೋಣ ಅಷ್ಟೇ. ಎಕ್ಸ್ಪಲ್ಸು ಹಿಮಾಲಯನ್ ಆಗಿದ್ರೆ ತಗೋ ಹೋಗ್ಬೋದಿತ್ತು. ಏನು ಮಾಡೋದು, ನಮ್ದು 2 ಅಲ್ಲ. ಹಾಗಾಗಿ ಇದರಲ್ಲೇ ಹೋಗಬೇಕು. ಅರೌಂಡ್ 1 ಕಿಲೋಮೀಟ್ರ್ ಆಗುತ್ತಂತೆ ಇಲ್ಲಿಂದ. ಹೋಗೋಣ ಬನ್ನಿ. ಇದಾಗಲ್ಲಪ್ಪ, ಇದನ್ನ ಹತ್ತಲ್ಲ, ನಮ್ಮ ಗಾಡಿ ಹತ್ತಲ್ಲ. ದೇವಸ್ಥಾನ ನೀರಿನ ಟ್ಯಾಂಕಿ ಭಾರಿ ಕಡ್ದದ ರೋಡ್. ಭಾರಿ ಅಲ್ಲಿಂದ ಫುಲ್ ಒಂದು ಸಲ ಅಪ್ಪಿದೆ, ಇಲ್ಲಿಂದ ಇಲ್ಲಿ ತನಕ. ಅಷ್ಟು ಹಚ್ಚಿ ತಡೋಕ್ಕಾಗಲ್ಲ. ಇನ್ನು ನನ್ನ ಮಗನ ಕ್ಯಾಮ್ರಾ ಬರ ಸ್ಟೋರೇಜ್ ಫುಲ್ ಆಗೋಯ್ತು. ಓಹ್, ನೀರು ಎಲ್ಲಿಂದ ತರ್ತಾರೆ? ನಮ್ಮ ಕೊಳ ಇದೆಯಾ? ಓಹೋ, ನೀರು ಪೈಪ್ನ ಹುಡ್ತಾ ಹೋದಾಗ ನಮ್ಗೆ ಸಿಕ್ಕಿದ್ದು ಇದು. ವಾವ್, ಓಕೆ. ಈ ನೀರನ್ನ ದೇವಸ್ಥಾನಕ್ಕೆ ಯೂಸ್ ಮಾಡ್ತಾರೆ. ಗಾಡಿ ಹೋಗುತ್ತೆ ಆಂಟಿ, ಗಾಡಿ ಹೋಗಲ್ಲ ಅಂದ್ರೆ. ಯಾಕಂದರೆ ಅವ್ರಿಗೂ ಭಯ ಇರುತ್ತೆ, ಬಿಟ್ಬಿಟ್ರೆ ನಮ್ಮ ಹೆಸರು ಆಗ್ಬಿಡ್ತಾರೆ ಆಮೇಲೆ ಅಂತ. ಇದು ರೀಸೆಂಟಾಗಿ ಮಾಡ್ಯಾರ. ರೀಸೆಂಟಾಗಿ ಅಂತ ಹೇಳಿದ್ರೆ ಇದು ಮಾಡೊಂದು 4-5 ದಿನನೋ 1 ವಾರನೋ ಆಗಿದೆ. ಆ ಥರ ಇದೆ ಕಂಡೀಷನ್ ಇದು. ಇದು ನೋಡಿ ಹೆಂಗಿದೆ ಅಂತ. ಅಯ್ಯೋ, ಇಲ್ಲೊಂದು ಯಾವುದೋ. ಓಕೆ, ಇದು ಮಳೆಗಾಲದಲ್ಲಿ ಆಗಲ್ಲ, ಇದು ಪಕ್ಕ. ಮಳೆಗಾಲದಲ್ಲಿ ಇಲ್ಲಿಂದ ನೀರು ಸೀದಾ ಹಿಂಗೆ ಬರುತ್ತೆ. ನೀರೇನೋ ಒಳ್ಳೆ ಇದೆ, ಆದರೆ ಅಲ್ಲಿಂದ ಬರೋ ನೀರು ಸೀದಾ ಇಲ್ಲಿಗೆ. ಅವಾಗ ರೋಡ್ ಪರಿಸ್ಥಿತಿ ಏನಂತ ನಿಮಗೆ ಗೊತ್ತಿರುತ್ತೆ. ಇಲ್ಲಿಂದ ಹಿಂಗೆ ನೋಡಿ ರೋಡು ಆಯಿತಾ, ಹಿಂಗೆ ಬರೋದು ಸೀದಾ ಕೆಳಗೆ ಹೋಗುತ್ತೆ. ಬಟ್ ಇದು
ಭಾರಿ ಡೌನಲ್ಲಿದೆ. ಇದು ದೇವಸ್ಥಾನ ಮಾತ್ರ ಫುಲ್ ಡೌನಲ್ಲಿದೆ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಭಾರಿ ಡೌನ್ ಇದೆ. ಇದೇನಿದು ಡೌನು, ನಿಲ್ಲಕ್ಕೆ ಆಗ್ತಿಲ್ಲ, ಆ ಟೈಪಲ್ಲಿ ಡೌನ್ ಇದೆ ಇಲ್ಲಿ. ಅಯ್ಯೋ ಪಪ್ಪ ಸಕ್ಕ ಡೌನ್ ಇದೆ. ನಾನು 700 ಮೀಟ್ರ್ ಬಂದೆ ಅನ್ಸುತ್ತೆ. 700 ಮೀಟ್ರಲ್ಲಿ ಏನು ಒಂದು ಕಡೆ ಬಿಸಿಲು ಕಾಣಿಸ್ತಿಲ್ಲ, ಎಲ್ಲ ಪೂರಿ ಮಾರ ಏನೋ ಹಾಕ್ತಿದ್ದಾರೆ. ಗಂಧಡಿಕೆ ಶ್ರೀ ಶಿವಾಲಯಕ್ಕೆ ದಾರಿ. ಗಂಧಡಿಕೆ ಸಖತ್ತಿದೆ ಮಾತ್ರ. ಹೋಗ್ತಾ ಇದೆ ನೋಡ ಎಷ್ಟೊತ್ತಾಗುತ್ತಂತ. ಎಷ್ಟಾಗುತ್ತೆ ಹೋಗೋದು. ಅಯ್ಯೋ ಮತ್ತೊಂದು ನನಗೆ ಯಾಕೋ ನಾನು ಹತ್ತಿದಷ್ಟು ಬೈಕಲ್ಲಿ ಹತ್ತಿದಷ್ಟು ಇಳಿತಿದ್ದೀನಿ ಅನಿಸ್ತಿದೆ. ಅವ್ರ ಆಂಟಿ ಸುಳ್ಳು ಹೇಳಿದ್ರೆ ಅನ್ಸುತ್ತೆ ನನಗೆ. ಇದು 1 ಕಿಲೋಮೀಟ್ರ್ ಮಾತ್ರ ಅಲ್ಲ, ನಾನು ಆಲ್ರೆಡಿ ಇವಾಗ 1 ಕಿಲೋಮೀಟ್ರ್ ಆಯ್ತು ನಂದು. ಟೈಮ್ ಬಂದುಬಿಟ್ಟು 10:55. ಅಪ್ಪ ಸುತ್ತಪ್ಪ ಒಳ್ಳೆ ದೇವಸ್ಥಾನ ಇದೆ. ಇಷ್ಟು ದೊಡ್ಡ ಕಾಡಲ್ಲಿ ಹಿಂಗಿತ್ತಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಎಕ್ಸ್ಪೆಕ್ಟೆಡ್ ಇಲ್ಲಿ ಹಿಂಗೆ ತಂದ್ರಿದ್ನಲ್ಲ ಹೊತ್ಕೊಂಡು ತಗೊಬಂದ್ರ. ಅಯ್ಯೋ ಇಲ್ಲಾಂದರೆ ಇಲ್ಲಿ ತಗೊಬಿಟ್ಟು ಗ್ರೇಟು. ಹಿಂಗಿದೆ ನೋಡಿ, ಸಕ್ಕತ್ತಿದೆ. ದೇವಸ್ಥಾನ ಮಾತ್ರ ಅಲ್ಟಿಮೇಟ್ ಇದೆ ತಾನೆ. ನನಗೊಂದು ಗೊತ್ತಾಗ್ತಿಲ್ಲ ಇಲ್ಲಿದ್ದಂಗೆ ಹೆಂಗೆ ತಗೊಂಡ್ರು ಅಂತ. ಚಪ್ಪಲ್ನ ಈ ಕಡೆ ಸೈಡಲ್ಲಿ ದೇವಸ್ಥಾನ ಸಕ್ಕತ್ತಿದೆ. ದೇವಸ್ಥಾನ ಇನ್ನೂ ಉದ್ಘಾಟನೆ ಆಗಿದೆ ಆಯಿತಾ. ಇದು ಒಳ್ಳೆ ಮಾಡಿದ್ದಾರೆ. ನಂದಿ ಬಾಯಿಂದ ನೀರು ಬೇಡ. ಇವಾಗಿರೋದು ಹತ್ತಬೇಕು. ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ದೇವಸ್ಥಾನ ಪೂಜಾರಿಗಳು ಇವಾಗ ಜಸ್ಟ್ ಬಂದರು. ಅವ್ರನ್ನೇ ಕೇಳಿದೆ, ಇವಾಗ ರೋಡ್ ಸದ್ಯದಲ್ಲಾಗಿದೆ, ಹೆಂಗೆ ಕಲ್ಲು ಹೆಂಗೆ ತಂದರು ಅಂತ. ಅವರು ಹೇಳ್ತಾರೆ ಅವ್ರಿಗೆ ಹೊಸಬ್ರಂತೆ ಅವರು ಜೀಪಲ್ಲಿ ತಂದರು ಏನೋ ಅಂದರು. ಅವರು ಜೀಪಲ್ಲಿ ತಂದಿದ್ದಾರೆ ಅಥವಾ ಹೊತ್ಕೊಂಡು ಬಂದರು, ಅವ್ರಿಗೂ ಕರೆಕ್ಟಾಗಿ ಗೊತ್ತಿಲ್ಲ. ಇನ್ನು ದೇವಸ್ಥಾನ ಹತ್ರ ಹೋಗಿ ಕೇಳೋಣ, ಅಲ್ಲಿ ಯಾರು ಇರ್ತಾರಲ್ಲ ಅವ್ರಿಗೆ ಯಾರು ಕೇಳೋಣ. ದೇವಸ್ಥಾನ ಮಾತ್ರ ಅಲ್ಟಿಮೇಟ್. ಯಾಕಂತ ಹೇಳಿದ್ರೆ ಸುತ್ತಲೂ ಒಂದು ಕಾಡಿಲ್ಲ, ಎಲ್ಲ ಕಾಡೆ, ಒಂದು ಮನೆ ಇಲ್ಲ. ಪೂಜೆ 12:30 ಅಂದರು. ಸೊ 11 ಗಂಟೆ ಆಯಿತು. ಕಾಯೋದ್ರಲ್ಲಿ ಬರ್ತಾ ಇಲ್ಲ, ಕಾಯೋದು ಬರ್ತಾ ಹಾಗೆ ಹೋಗೋಣ ಅಂತ. ಲೈಟ್ ಕಂಬನೂ ಇಲ್ಲ, ಏನು ಎಳೆದಿದ್ದಾರೆ ಅಂತ ಗೊತ್ತಿಲ್ಲ ಕರೆಕ್ಟಾಗಿ. ಕೇಬಲ್ ಎಳೆದಿದ್ದಾರೆ, ಏನು ಮಾಡಿದಾರೆ ಗೊತ್ತಿಲ್ಲ. ಇಲ್ಲೊಂದು ಹಳೇ ಕಾಲದ ಒಂದು ಬೋರಲ್ಲಿದೆ ಆಯಿತಾ.
ಎಷ್ಟು ಹಳೆ ಕಾಲದಂತ ಹೇಳಿದ್ರೆ ನೋಡ್ಬೋದು ಇದ್ರ ಕಂಡೀಷನ್ ಹೆಂಗಿದೆ ಅಂತ. ಬಟ್ ನೀರು ಹೆಂಗಿದೆ ಅಂದರೆ ಸೈಕ್. ನಾವು ಹೋಗೋಣ ಬನ್ನಿ. ಇನ್ನೇನಿದ್ರು ಇನ್ನೇನು ಗಾಡಿ ಸ್ಟಾರ್ಟ್ ಮಾಡೋದು ಬೇಡ. ಇದು ಬಂದುಬಿಟ್ಟು ಹೋಗೋದು. ಇದು ಐ ಗೆಸ್ ದೇವಸ್ಥಾನದ ಉದ್ಘಾಟನೆ ಅದೊಂದು ವಾರ್ಷಿಕೋತ್ಸವ ಸಂಬಂಧದಲ್ಲ ಐ ಗೆಸ್ ಈ ಥರ ಆಗಿರೋದು ಎಲ್ಲ. ಓಕೆ